ಹಲೋ ಮಕ್ಕಳ, ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ತುಂಬಾ ಸ್ಟೂಡೆಂಟ್ಸ್ ನಂಗೆ ಅಂತಾರೆ, ಸರ್ ನನಗೆ ಬೆಳಗ್ಗೆ ಹೊತ್ತು ಓದಕ್ಕೆ ಆಗಲ್ಲ, ಸರ್ ನಂಗೆ ಬೆಳಗ್ಗೆ ಎದ್ದೇಳಕ್ಕೆ ಆಗಲ್ಲ, ಕಷ್ಟಪಟ್ಟು ಹಂಗೋ ಹಿಂಗೋ ನಾನು ಸ್ಕೂಲ್ ಹೋಗ್ತೀನಿ, ಬಟ್ ಮನೆಗೆ ಬಂದಾದ್ಮೇಲೆ ಅಂತ ತುಂಬಾ ಕಮ್ಮಿ ಟೈಮ್ ಇರುತ್ತೆ. ಸರ್ ಐ ವಾಂಟ್ ಟು ಸ್ಟಡಿ ಇನ್ ದ ನೈಟ್ ಟೈಮ್. ಸರ್ ನಂಗೆ ರಾತ್ರಿ ಓದ್ಬೇಕು, ರಾತ್ರಿ ಹೊತ್ತು ನನ್ನ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಸೊ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಲ್ಲ ನಿಮ್ಗೆ ಇಫ್ ಯು ಆರ್ ಅ ನೈಟ್ ಟವಲ್ ಅರ್ಥ ಏನು? ಇಫ್ ಯು ಆರ್ ಅ ಸ್ಟೂಡೆಂಟ್ ಹೂ ಲೈಕ್ಸ್ ಟು ಸ್ಟಡಿ ಇನ್ ದ ನೈಟ್ ಟೈಮ್, ಸ್ಟೂಡೆಂಟ್ಸ್ ಪ್ಲೀಸ್ ಈ ವಿಡಿಯೋನ ಎಂಡ್ ವರೆಗೂ ನೋಡಿ, ಯಾಕಂದ್ರೆ ಎಂಡ್ ಅಲ್ಲಿ ನಿಮ್ಮೆಲ್ಲ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಇಟ್ ವಿಲ್ ಆಕ್ಚುಲಿ ಚೇಂಜ್ ಯುವರ್ ಲೈಫ್. ಓಕೆನಾ? ಸೊ ಸ್ಟೂಡೆಂಟ್ಸ್, ಇನ್ ದಿಸ್ ವಿಡಿಯೋ ಐ ವಿಲ್ ಬಿ ಟೆಲ್ಲಿಂಗ್ ಯು ದ ಸೈಂಟಿಫಿಕ್ ವೇಸ್ ಹೌ ಯು ಕ್ಯಾನ್ ಸ್ಟಡಿ ಇನ್ ದ ನೈಟ್ ಟೈಮ್. ಸೈಂಟಿಫಿಕ್ ಆಗಿ ನೀವು ರಾತ್ರಿ ಟೈಮ್ ಅಲ್ಲಿ ವಿತೌಟ್ ಫೀಲಿಂಗ್ ಸ್ಲೀಪಿ, ನಿಮ್ ನಿದ್ದೆನೇ ಹೋಗ್ಬಿಡತ್ತೆ, ಆ ತರ ನೀವು ಸ್ಟಡಿ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ರೆಡಿ ಆಲ್ ಆಫ್ ಯು? ಓಕೆ, ಸೊ ನಿಮ್ಗೆ ಈ ವಿಡಿಯೋ ನೀವು ನೋಡ್ತಿದ್ರೆ ಬೇಗ ಒಂದು ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್, ಲೈಕ್ ಮಾಡೋದು ಮರಿಬೇಡಿ ಎಲ್ಲರೂ ಕೂಡ. ನಾವು ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಏನು, ಪ್ಲೀಸ್ 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 ನೀವು ರಾತ್ರಿ ಓದಂಗಿದ್ರೆ ಬೆಡ್ ಮೇಲೆ ಮಾತ್ರ ಓದ್ಲೇಬೇಡಿ ಸ್ಟೂಡೆಂಟ್ಸ್. ಬಿಗ್ಗೆಸ್ಟ್ ಮಿಸ್ಟೇಕ್ ಎವರ್. ನನಗೂ ಅನ್ಸುತ್ತೆ, ಹೆಂಗೋ ಕಷ್ಟಪಟ್ಟು ಎದ್ಬಿಟ್ಟಿದ್ದೀನಿ, ಬೆಡ್ ಅಲ್ಲಿ ಆರಾಮ ಕುತ್ಕೊಂಡು ಓದ್ಬಿಡ್ತೀನಿ, ಎಲ್ಲಾ ಇನ್ಫಾರ್ಮೇಶನ್ ಹಂಗೆ ಹೋಗ್ಬಿಡ್ತಲೆಗೆ, ಯಾವತ್ತೂ ಹೋಗಲ್ಲ. ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಯಾವ್ದೇ ಸ್ಟೂಡೆಂಟ್ಸ್ ಟೈಮ್ ಇರಲಿ, ಬೆಡ್ ಇರೋದು ಮಲ್ಗಕ್ಕೆ, ಬೆಡ್ ಇರೋದು ಮಲ್ಗಕ್ಕೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಎಷ್ಟೇ ಕಷ್ಟ ಆಗ್ಲಿ ಬೆಡ್ ಇಂದ ಎದ್ದು ಬನ್ನಿ, ಓದಿ. ಈಗ ಓದಕ್ಕಿಂತ ಸ್ಟೂಡೆಂಟ್ಸ್, ಲೆಟ್ಸ್ ಸೇ ನೀವು ಊಟ ಮಾಡಿದೀರಾ, ಫಸ್ಟ್ ನಿಮಗೆ ಬರೋ ಸ್ವಲ್ಪ ನಿದ್ದೆ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ದ ಬೆಸ್ಟ್ ವೇ ಟು ರಿಮೂವ್ ದ ಯಾವುದೇ ತರದ್ದು ರೆಸಿಡ್ಯೂಲ್ ಸ್ಲೀಪ್ ಇದೆ ಅನ್ಕೊಳ್ಳಿ, ನಿಮ್ಗೆ ಸ್ವಲ್ಪ ನಿದ್ದೆ ಬರ್ತಿದ್ರು, ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಸ್ಟೂಡೆಂಟ್ಸ್? ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ಮಗ ತೊಳಿಬೇಕು. ಅದೇನೋ ಕೋಲ್ಡ್ ವಾಟರ್ ಅಲ್ಲಿ. ಈಗ ಸ್ಟೂಡೆಂಟ್ಸ್, ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಏನೋ ಮಕ್ಕ ತೊಳೆದ್ರೆ ನಿದ್ದೆ ಹೋಗಲ್ಲ ಅಷ್ಟೊಂದು. ಮಕ ತೊಳಿಬೇಕಾದ್ರೆ ನೆಕ್ ಸ್ವಲ್ಪ ತೊಳಿರಿ, ಯಾಕಂದ್ರೆ ಇಲ್ಲಿ ನಿಮ್ಗೆ ನೀರು ಹೋದಾಗ ಒಂಥರ ಅಲರ್ಟ್ನೆಸ್ ಬರುತ್ತೆ. ಅದು ಬಿಟ್ಟು ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನೇನ್ ಮಾಡ್ತೀನಿ ನಂಗೆ ರಾತ್ರಿ ಓದ್ಬೇಕಂದ್ರೆ ನಾನು ಮಂಡಿವರೆಗೂ ನಾನು ತಣ್ಣೀರಲ್ಲಿ ಕಾಲ್ ತೊಳಿತಿದ್ದೆ. ನಾನು ಟ್ರೈ ಮಾಡಿ ನಿಮ್ಗೆ ಯೂಸ್ ಆಗೇ ಆಗ ಸ್ಟೂಡೆಂಟ್ಸ್. ಅಕಸ್ಮಾತ್ ನಿಮ್ಗೆ ಯೂಸ್ ಆದ್ರೆ ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಎಲ್ಲರೂ ಕೂಡ. ನಾವು ಸೊ ಮಂಡಿವರೆಗೂ ನಾನು ತೊಳಿತಿದ್ದೆ. ಸೊ ಕಾಲ್ ಸ್ವಲ್ಪ ತಣ್ಣಗಾದಾಗ ನಿದ್ದೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ಈಗ ಸ್ಟೂಡೆಂಟ್ಸ್, ಐ ವುಡ್ ನಾಟ್ ರೆಕಮೆಂಡ್ ಕೆಫೀನ್ ಫಾರ್ ಆಲ್ ಆಫ್ ಯು. ನಿಮಗೆ ಈ ಕಾಫಿ ಕುಡಿಯೋದು, ಟೀ ಕುಡಿಯೋದು ಬೇಡ. ನೀವು ಸ್ವಲ್ಪ ಚಿಕ್ಕ ವಯಸ್ಸಿದೆ, ಕೆಫೀನ್ ಅಡಿಕ್ಷನ್ ಬೇಡ ನಿಮ್ಗಿದೆ ಈಗ. ಓಕೆ, ಸೊ ಈಗ ಮಗ ತೊಳೆದ್ರೆ ನೀವು ಈಗ ಮೆಂಟಲ್ ಅಲರ್ಟ್ನೆಸ್ ಆಗಿದೆ. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್ ಕರೆಕ್ಟ್ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್, ಲೈಟ್ ಡಿಸೈಡ್ಸ್ ಯುವರ್ ಸ್ಲೀಪ್. ಏನು ಸರ್ ಲೈಟ್ ಅಷ್ಟೊಂದು ಇಂಪಾರ್ಟೆಂಟ್? ನಿಮ್ ರೂಮ್ ಅಲ್ಲಿ ಎಷ್ಟು ಲೈಟ್ಸ್ ಇದೆಯಲ್ಲ ಎಲ್ಲ ಆನ್ ಮಾಡಿ. ಎಷ್ಟು ಜಾಸ್ತಿ ಬ್ರೈಟ್ ಲೈಟ್ ಇರುತ್ತಲ್ಲ ಅಷ್ಟು ಮೆಲಟೋನಿನ್ ನಿಮ್ ಬಾಡಿಯಲ್ಲಿ ಕಡಿಮೆ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಲೈಟ್ ಜಾಸ್ತಿ ಇರೋದ್ರಿಂದ ನಿಮ್ ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಬಾಡಿ ಟೆಂಪರೇಚರ್ ಜಾಸ್ತಿ ಇರಬೇಕಾದ್ರೆ ನಿದ್ದೆ ಬರೋಲ್ಲ. ನೋಡಿ, ನೋಟಿಸ್ ಮಾಡಿರ್ಬೋದು, ಯಾವಾಗ ಟೆಂಪರೇಚರ್ ಕಮ್ಮಿ ಆಗುತ್ತಲ್ಲ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ. ಅವಾಗ ಟೆಂಪರೇಚರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟ್ರೈ ಟು ಕೀಪ್ ಆಸ್ ಮಚ್ as ಪಾಸಿಬಲ್ ಬ್ರೈಟ್ ವಾರ್ಮ್ ಲೈಟ್ಸ್. ನಿಮ್ ಬಾಡಿ ಟೆಂಪರೇಚರ್ ಸ್ವಲ್ಪ ಹೈ ಇರಬೇಕು, ಕಮ್ಮಿ ಆಗಬೇಕು ಬಿಡಿ ಟೆಂಪರೇಚರ್ನ. ಆ ಪಾಯಿಂಟ್ ಆಮೇಲೆ ಬರುತ್ತೆ, ಮತ್ತೆ ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತೀನಿ. ಸೊ ಆಲ್ ಆಫ್ ಯು, ಡಿಮ್ ಲೈಟ್ ಮಾತ್ರ ಪ್ಲೀಸ್ ಯಾವುದೇ ಕಾರಣಕ್ಕೆ ಯೂಸ್ ಮಾಡಬೇಡಿ. ನಿಮ್ ರೂಮ್ ಅಲ್ಲಿ ಮತ್ತೆ ಡೆಸ್ಕ್ ಲ್ಯಾಂಪ್ ಇದ್ರೆ ಡೆಸ್ಕ್ ಲ್ಯಾಂಪು ಹಾಕೊಳ್ಳಿ. ಬಟ್ ಈ ಲೈಟ್ಸ್ ಎಲ್ಲ ಕಣ್ಣಿಗೆ ಬೀಳ್ಬಾರ್ದು, ಡೈರೆಕ್ಟ್ ಆಗಿ ಡೆಸ್ಕ್ ಮೇಲೆ ಬರಬೇಕು. ಆ ತರ ಲೈಟ್ ಕೂಡ ನಿಮ್ಗೆ ಡೆಸ್ಕ್ ಲ್ಯಾಂಪ್ ಇದ್ರೆ ಯೂಸ್ ಮಾಡಿ ಡೆಸ್ಕ್ ಲ್ಯಾಂಪ್ ನ. ಬಟ್ ಐ ವುಡ್ ರೆಕಮೆಂಡ್ ರೂಮ್ ಆಗಿರೋ ಎಲ್ಲಾ ಲೈಟ್ಸ್ ನ ಆನ್ ಮಾಡ್ಕೊಳ್ಳಿ. ಲೈಟ್ ಕಮ್ಮಿ ಆದಂಗೆ ನಿಮ್ ನಿದ್ದೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಸ್ಟೂಡೆಂಟ್ಸ್, ಥರ್ಡ್ ಪಾಯಿಂಟ್ ಅಲ್ಲಿ ಆಯ್ತು. ನೆಕ್ಸ್ಟ್ ಸ್ಟೂಡೆಂಟ್ಸ್, ಈಟ್ ಸ್ಮಾರ್ಟ್ ನಾಟ್ ಹೆವಿ. ಸ್ಟೂಡೆಂಟ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಸೈಂಟಿಫಿಕ್ ರೀಸನ್ ಇದೆ ಇದಕ್ಕೆ. ಏನು, ನೀವು ಅಕಸ್ಮಾತ್ ಹೈ ಕಾರ್ಬ್ ಡಿನ್ನರ್, ರಾತ್ರಿ ಹೊತ್ತು ಅನ್ನ ಸಾಂಬಾರು, ರಾತ್ರಿ ಹೊತ್ತು ಹೆವಿ ಊಟ ಮಾಡಿದ್ರೆ ನೀವು ದೇವರಾಣೆ ಸ್ಟೂಡೆಂಟ್ಸ್ ನಿಮ್ಗೆ ನಿದ್ದೆ ಬಂದೇ ಬರುತ್ತೆ. ಯಾಕಂದ್ರೆ ಇವತ್ತು ಹೈ ಕಾರ್ಬ್ಸ್ ತಗೊಂಡಾಗ ನಿಮ್ ಬಾಡಿಯಲ್ಲಿ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು ಇನ್ಸುಲಿನ್ ಕೆಲಸ ಏನು? ಇನ್ಸುಲಿನ್ ಕೆಲಸ ಟು ರೆಗ್ಯುಲೇಟ್ ಬ್ಲಡ್ ಗ್ಲೂಕೋಸ್ ಲೆವೆಲ್. ಸೊ ಅವಾಗ ಏನಾಗುತ್ತೆ, ಗ್ಲೂಕೋಸ್ ಕ್ರಾಶ್ ಆಗುತ್ತೆ. ಗ್ಲೂಕೋಸ್ ಕ್ರಾಶ್ ಆಗಿದ ತಕ್ಷಣ ನಿಮ್ ಬಾಡಿ ಸ್ಲೋ ಆಗ್ಬಿಡುತ್ತೆ, ರೈಟ್? ಸ್ಲೀಪ್ನೆಸ್ ಬಂದ್ಬಿಡುತ್ತೆ. ಸೊ ರಾತ್ರಿ ಹೊತ್ತು ಅಕಸ್ಮಾತ್ ನಿಮ್ ಪ್ಲಾನ್ ಇದೆ, ಇವತ್ತು ನಾನು ರಾತ್ರಿ ಓದ್ಬೇಕು ಚೆನ್ನಾಗಿ, ರಾತ್ರಿ ನಾನು ಇವತ್ತು 1 ಗಂಟೆ 2 ಗಂಟೆವರೆಗೂ ಓದ್ಬೇಕು, ನಾನು ಫುಲ್ ಪಾಠ ಮುಗಿಸ್ಬೇಕು ಇವತ್ತು, ನಿಮ್ಗೆ ಗೊತ್ತು ಏನ್ ಮಾಡ್ಬೇಕಂತ ಈಗ. ಸೊ ಆಲ್ವೇಸ್ ಈಟ್ ಲೆಸ್ ಕಾರ್ಬ್ಸ್ ಫುಡ್, ಕಾರ್ಬೋಹೈಡ್ರೇಟ್ ಕಮ್ಮಿ ಇಡಿ ರಾತ್ರಿ ಹೊತ್ತು. ನಿಮ್ಗೆ ಗೊತ್ತಲ್ಲ ಗ್ಲೂಕೋಸ್ ನೀವು ಕಲ್ತೀರಾ, ಈಗ ಸೈನ್ಸ್ ಸ್ಟೂಡೆಂಟ್ಸ್ ನೀವು. ಸೊ ದಿಸ್ ಸೈನ್ಸ್ ಬೇಸ್ಡ್ ಸ್ಟೂಡೆಂಟ್ಸ್. ಪ್ಲೀಸ್ ಹೆವಿ ಊಟ ಮಾಡಬೇಡಿ ರಾತ್ರಿ ಹೊತ್ತು. ಬರೀ ಫ್ರೂಟ್ಸ್, ಸ್ವಲ್ಪ ಸ್ನಾಕ್ಸ್ ಅಲ್ಲಿ ಸ್ವಲ್ಪ ಕ್ಯಾಶು, ಬಾದಾಮ್ ಆ ತರ ತಿನ್ಕೊಳ್ಳಿ ಸಾಕು. ಓಕೆ ಸ್ಟೂಡೆಂಟ್ಸ್, ಅದಾದ್ಮೇಲೆ ಏನು ಸ್ಟೂಡೆಂಟ್ಸ್ ನೋಡಿ ಇಲ್ಲಿಗ ಸ್ಟೂಡೆಂಟ್ಸ್, ಡೋಪಮಿನ್ ಓವರ್ ಮೋಟಿವೇಶನ್. ನೀವು ಎಷ್ಟೇ ಮೋಟಿವೇಶನ್ ತಗೊಂಡೋಗಿ ಇವತ್ತು ಮಾಡೇ ಮಾಡ್ತೀನಿ ಬಸವ ಸರಂದಿಯಾರ್ ನಂಗೆ ಈ ಕ್ವಶನ್, ಈ ಪೇಪರ್ನ, ಈ ಮಾಡೆಲ್ ಪೇಪರ್ನ, ಈ ಚಾಪ್ಟರ್ ಮುಗಿಸ್ಲೇಬೇಕು ಬಸವ ಸರಂದಿಯಾರ್ ನಂಗೆ. ಬಟ್ ಆಗಲ್ಲ ಸ್ಟೂಡೆಂಟ್ಸ್, ಆಗಲ್ಲ. ಯಾಕಂದ್ರೆ ಮೋಟಿವೇಶನ್ ಯಾವತ್ತು ಕಮ್ಮಿ ಆಗೋ ಜಾಸ್ತಿ ಆಗುತ್ತೆ. ಮೋಟಿವೇಶನ್ ಇಸ್ ನೆವರ್ ಕಾನ್ಸ್ಟೆಂಟ್. ಬಟ್ ಏನ್ ಇರುತ್ತೆ ನಿಮ್ ಬಾಡಿಯಲ್ಲಿ, ಡೋಪಮಿನ್ ಲೆವೆಲ್ ಜಾಸ್ತಿ ಮಾಡ್ಕೊಬಂದ್ ನೀವು. ಸರ್ ಏನಿದು ಡೋಪಮಿನ್, ಯಾವ ತರ ಲೆವೆಲ್ ಜಾಸ್ತಿ ಮಾಡ್ಕೋಬೇಕು ಸ್ಟೂಡೆಂಟ್ಸ್? ನಿಮ್ ನಿಜ ಹೇಳಿ,
ಯಾವತ್ತಾದ್ರೂ ನಿಮ್ಗೆ ಯಾರು ಚಾಕ್ಲೇಟ್ ಕೊಟ್ಟಾಗ ನಿಮ್ಗೆ ಏನೋ ಗೆದ್ದಾಗ ಖುಷಿ ಆಗುತ್ತಾ? ಆ ಮೈಂಡ್ ರಶ್ ಬರುತ್ತೆ ನೋಡಿ, ಜಸ್ಟ್ ನಾನು ಗೆದ್ಬಿಟ್ಟೆ ನಾನು ಅಂತ. ದಟ್ ಇಸ್ ಕಾಲ್ಡ್ ಎಸ್ ಡೋಪಮಿನ್ ರಶ್. ಸೊ ನಿಮ್ಗೆ ರಾತ್ರಿ ಹೊತ್ತು ನೀವು ಕರೆಕ್ಟ್ ಓದ್ಬೇಕಂದ್ರೆ ಈ ಡೋಪಮಿನ್ ರಶ್ ಬರ್ತಾ ಇರ್ಬೇಕು ನಿಮ್ ಮೈಂಡ್ ಅಲ್ಲಿ, ಬ್ರೈನ್ ಅಲ್ಲಿ ಡೋಪಮಿನ್ ರಿಲೀಸ್ ಆಗ್ತಾ ಇರಬೇಕು. ನಾವು ಹೌ ಕ್ಯಾನ್ ಯು ಇನ್ಕ್ರೀಸ್ ಡೋಪಮಿನ್ ಲೆವೆಲ್ ಸ್ಟೂಡೆಂಟ್ಸ್? ಬೈ ರಿವಾರ್ಡ್ ಮೆಕ್ಯಾನಿಸಮ್. ಸ್ಟೂಡೆಂಟ್ಸ್ ನಿಜ ಹೇಳಿ, ನಿಮ್ಗೆ ಯಾವತ್ತಾದ್ರೂ ಒಂದು ಸೈನ್ಸ್ ಅಲ್ಲಿ ಒಂದು ಆನ್ಸರ್ ಕರೆಕ್ಟ್ ಹೇಳಿದ್ರಿ, ಬಟ್ ಅದೇ ಮ್ಯಾಥ್ಸ್ ಅಲ್ಲಿ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡಿದಾಗ ಎಲ್ಲಿ ನಿಮ್ಗೆ ಖುಷಿ ಜಾಸ್ತಿ ಬರುತ್ತೆ? ಮ್ಯಾಥ್ಸ್ ಅಲ್ಲಿ ತಾನೆ. ನಿಮ್ಗೆ ಏನೋ ಒಂದು ಸಾಲ್ವ್ ಮಾಡಿದಾಗ ಒಂಥರ ಒಳಗಡೆ ಖುಷಿ ಬರುತ್ತೆ, ಇಸ್ ನೇ ಚೆನ್ನಾಗಿ ಸಾಲ್ವ್ ಮಾಡ್ಬಿಟ್ಟೆ ಅಂತ. ದಟ್ ಇಸ್ ಕಾಲ್ಡ್ ಎಸ್ ಡೋಪಮಿನ್ ರಿಲೀಸ್. ಸೊ ನೀವೇನ್ ಮಾಡ್ಬೇಕು ಸ್ಟೂಡೆಂಟ್ಸ್, ರಾತ್ರಿ ಹೊತ್ತು ಏನ್ ಮಾಡ್ಬೇಕಂತಂದ್ರೆ ಓನ್ಲಿ ಆಕ್ಟಿವ್ ಟಾಪಿಕ್ಸ್ ಓದ್ಬೇಕು. ಈ ಸ್ಟೋರೀಸ್ ಲಾಂಗ್ ಥಿಯರೀಸ್ ಮಾಡಬೇಡಿ. ಡೇಟಾ ಮ್ಯಾನೇಜ್ಮೆಂಟ್ ಅದನ್ನ ಏನ್ ನೈಟ್ ಟೈಮ್ ಅಲ್ಲಿ ನ್ಯೂಮರಿಕಲ್ಸ್, ಡಯಾಗ್ರಾಮ್ಸ್, PYQ, ರಿವಿಷನ್, ಡೆಫಿನೇಷನ್, ಫಾರ್ಮುಲಾಸ್ ನ ಓದ್ಕೊಡಿ. ಬುಕ್ ಮುಚ್ಚಿ ಕಣ್ ಮುಚ್ಕೋಬೇಡಿ, ನಿದ್ದೆ ಬಂದ್ಬಿಡುತ್ತೆ. ಫಾರ್ಮುಲಾಸ್ ನ ಹೇಳ್ತಾ ಹೋಗಿ ರಿವೈಸ್ ಮಾಡ್ದ ಚೆಕ್ ಮಾಡಿ, ಆಮೇಲೆ ಓ ಕರೆಕ್ಟ್ ಹೇಳಿದ್ರೆ ಫಾರ್ಮುಲಾಸ್, ಡೋಪಮಿನ್ ರಿಲೀಸ್ ಆಯ್ತು. ಸೊ ಈ ತರ ಮಾಡಿದಾಗ ಪ್ರಾಪರ್ ಬ್ರೈನ್ ಆಕ್ಟಿವಿಟಿ ಆಗುತ್ತೆ, ಡೋಪಮಿನ್ ಇರುತ್ತೆ, ಮೋಟಿವೇಶನ್ ಕಮ್ಮಿ ಆದ್ರೂ ಪರವಾಗಿಲ್ಲ ಅವಾಗ. ಸೊ ಡೋಪಮಿನ್ ರಿಲೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ನೈಟ್ ಟೈಮ್ ಅಲ್ಲಿ. ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು. ಓಕೆ ಸ್ಟೂಡೆಂಟ್ಸ್, ಅದು ಬಿಟ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೈಟಿಂಗ್, ಡೋಂಟ್ ಜಸ್ಟ್ ರೀಡ್. ಅರ್ಥ ಏನು? ಫಾರ್ ಎಕ್ಸಾಂಪಲ್, ನಿಮ್ದು ಮೋಟರ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆದಾಗ ಯು ವಿಲ್ ಲೆಸ್ ಲೈಕ್ಲಿ ಟು ಸ್ಲೀಪ್. ನೀವೇ ಹೇಳಿ, ಸುಮ್ನೆ ಒಂದು ರೂಮಲ್ಲಿ ಕುತ್ಕೊಂಡು ಟಿವಿ ನೋಡ್ತೀರಿ, ನಿದ್ದೆ ಬರುತ್ತಾ? ಏನ್ ನಡೀತಿದ್ರೆ ನಿದ್ದೆ ಬರುತ್ತಾ? ಕುತ್ಕೊಂಡು ನಿದ್ದೆ ಬರ್ತಾನೆ. ಯಾಕೆ? ಬಿಕಾಸ್ ಯು ಆರ್ ವಾಕಿಂಗ್, ಯು ಆರ್ ಮೂವಿಂಗ್ ಯರ್ ಹ್ಯಾಂಡ್, ಯು ಆರ್ ಥಿಂಕಿಂಗ್. ಇದೆಲ್ಲ ಮಾಡಿದಾಗ ಏನಾಗುತ್ತೆ? ನಿದ್ದೆ ಬರಲ್ಲ. ಸೊ ವೆನ್ ಯು ಸ್ಟಡಿಂಗ್ ಇನ್ ದ ನೈಟ್ ಟೈಮ್, ಒಂದು ರಫ್ ಬುಕ್ ಇಟ್ಕೊಳ್ಳಿ. ನೀವಲ್ಲಿ ಬರೀತೀರಾ? ಏನ್ ಪ್ರಾಪರ್ ಬರಿಲ್ಲ, ಬರೀ ಗೀಚ್ಬೇಕಾ ಸಾಕಲ್ಲಿ. ಒಂದು ಆನ್ಸರ್ ಓದ್ರ ಅದ್ರ ಬಗ್ಗೆ ಒಂದು 2-3 ಪಾಯಿಂಟ್ಸ್, 2-3 ವರ್ಡ್ಸ್ ಬರೀರಿ, ಅಲ್ಲಿ ಸಾಕಷ್ಟೇ. 2-3 ವರ್ಡ್ಸ್ ಬರೀರಿ. ಸೊ ಆ ತರ ಮಾಡಿದಾಗ, ಕೊರಿಲೇಷನ್ ಮಾಡಿದಾಗ ನಿಮ್ ಕೈ ಈ ತರ ಮೂವ್ ಆಗ್ತಾ ಇರುತ್ತೆ, ಏನೋ ಒಂದು ವರ್ಡ್ಸ್ ನ ಬರಿತಾ ಇರ್ತೀರಾ, ಸ್ಪೆಲ್ಲಿಂಗ್ ಬರಿತಾ ಇರ್ತೀರಾ, ಏನೋ ಬರಿತಾ ಇರ್ತೀರಾ, ನಿದ್ದೆ ಬರಲ್ಲ. ನಿದ್ದೆ ಬರೋದಿಲ್ಲ ನಿಮ್ದು. ಸೊ ಮೋಟರ್ ಕಾರ್ಟೆಕ್ಸ್ ನ ಆನ್ ಇಟ್ಕೊಂಡಿರಿ, ಅವತ್ತು ಕೂಡ ಬರಿತಾ ಇರ್ಬೇಕೇನೋ. ಸ್ವಲ್ಪ ಏನಾದ್ರು ನಡೆಯುತ್ತೆ, ಆನ್ಸರ್ ಬಂದಿರ ಬೇಕಾಗಿಲ್ಲ. ಡ್ರಾಯಿಂಗ್ ಸುಮ್ಮನೆ ಡ್ರಾ ಮಾಡ್ತೀರಿ, ಸ್ವಲ್ಪ ಬ್ರೈನ್ ಡಯಾಗ್ರಾಮ್ ಎಲ್ಲ ಮಾಡ್ತಾ ಇರಿ ಸ್ಟೂಡೆಂಟ್ಸ್. ದಿಸ್ ಇಸ್ ಒನ್ ಥಿಂಗ್ ಸ್ಟೂಡೆಂಟ್ಸ್. ಅಲ್ಲಿ ಹೇಳಿದೆ ನಿಮ್ಗೆ, ಬಾಡಿ ಟೆಂಪರೇಚರ್ ಕಂಟ್ರೋಲ್ಸ್ ದ ಅಲರ್ಟ್ನೆಸ್. ಟೆಂಪರೇಚರ್ ಬಾಡಿ ಕಮ್ಮಿ ಆಯ್ತು, ಸ್ವಲ್ಪ ನಿಮ್ಗೆ ನಿದ್ದೆ ಬರೋ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ ಹೈ ಇರಬೇಕು ಯಾವತ್ತು ಕೂಡ, ಮೋಟಿವೇಶನ್ ಹೈ ಇರಬೇಕು, ಡೋಪಮಿನ್ ರಿಲೀಸ್ ಆಗ್ತಾ ಇರಬೇಕು, ಅವಾಗ ನಿಮ್ಗೆ ನಿದ್ದೆ ಬರಲ್ಲ. ನಿಜ ಅಂತೀನಿ. I'll show you one graph ಸ್ಟೂಡೆಂಟ್ಸ್. I'll show you. ನೋಡಿ, ಬ್ರೈನ್ ವರ್ಕ್ ಇಸ್ ಸೈಕ್ಲಿಕ್, ಕಾಲ್ಡ್ as ಅಲ್ಟ್ರಾ ಇರುತ್ತೆ ನಿಮ್ದು. ಏನು ಪೀಕ್ ಫೋಕಸ್ ಇರೋದು 20-25 ಮಿನಿಟ್ಸ್ ಅಷ್ಟೇ ಪೀಕ್ ಇರೋದು. ನಿಮ್ಮೆಲ್ಲರಿಗೂ ರಾತ್ರಿ ಹೊತ್ತು ಕೂಡ ನೀವು ಟ್ರೈ ಮಾಡಿ, ಯಾವ್ದೋ ಒಂದು ಟಾಪಿಕ್ ಓದ್ತಾ ಇದ್ದೀರಾ, 20-30 ನಿಮಿಷ ಆದ್ಮೇಲೆ ನಿಮ್ದು ಬ್ರೈನ್ ಸ್ಲೋ ಆಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು? 5 ಮಿನಿಟ್ಸ್ ಬ್ರೇಕ್ ತಗೋಬೇಕು. ಯಾಕೆ ಸ್ಟೂಡೆಂಟ್? ಹೆಂಗ್ ಬ್ರೇಕು? ಈಗ ಆ ಬ್ರೇಕ್ ತಗೊಂಡಾಗ ನಿಮ್ ಬಾಡಿಯಲ್ಲಿ ನಿದ್ದೆ ಬರ್ತಾ ಇರುತ್ತೆ. ಯಾಕೆ? ನಿಮ್ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇರುತ್ತೆ. ಈಗ ಅವಾಗ ಬ್ರೈನ್ ತುಂಬಾ ಯೂಸ್ ಮಾಡ್ತೀವಿ ಆಕ್ಸಿಜನ್. ಸೊ ಅವಾಗ ನೀವು 2 ಥಿಂಗ್ಸ್ ಮಾಡ್ಬೇಕು. 20 ಮಿನಿಟ್ಸ್ ಆದ್ಮೇಲೆ, 30 ಮಿನಿಟ್ಸ್ ಆದ್ಮೇಲೆ ನಿಮ್ ಫೋಕಸ್ ಸ್ವಲ್ಪ ಆ ಕಡೆ ಹೋಗ್ತಿದ್ರೆ, 1 ಗ್ಲಾಸ್ ನೀರ್ ಕುಡೀರಿ, ಆ ಜೊತೆಗೆ 5 ಟೈಮ್ಸ್ ಅಷ್ಟೇ ಮಾಡ್ಬೇಕಾಗಿರೋದು. ಇದು ಬಿಟ್ಟರೆ ನಿಮ್ಮ ಹತ್ರ ನಿಮ್ ಪಕ್ಕದಲ್ಲಿ ಒಂದು ಚಿಕ್ಕ ಚಾಕ್ಲೇಟ್ ಪೀಸ್ ಇದ್ರೆ, ಚಾಕ್ಲೇಟ್ ಪೀಸ್ ಆಗಿರ್ಬೋದು, ಬಾಯಲ್ಲಿ ಹಾಕೊಳ್ಳಿ, ಚಿಕ್ಕ ಚಾಕ್ಲೇಟ್ ಪೀಸ್ ಅಷ್ಟೇ. ಓಕೆನಾ? ಸೊ ಈ ತರ ಮಾಡಿದಾಗ ಪ್ರಾಪರ್ ಆಗಿ ನಿಮ್ಗೆ ರೀಸೆಟ್ ಮಾಡ್ತೀರಾ. ಆಕ್ಸಿಜನ್ ಇಳ್ಕೊಂಡ್ರಿ, ನೀರಲ್ಲಿ ಆಕ್ಸಿಜನ್ ಇತ್ತು, ತಗೊಂಡ್ರಿ ನೀವು ಡಿಸಾಲ್ವ್ ಆಕ್ಸಿಜನ್ ನ, ಬ್ರೈನ್ ರೀಸೆಟ್ ಆಯ್ತು, ಫೋಕಸ್ ಟೈಮ್ ಮತ್ತೆ ಆಯ್ತು. ಓಕೆನಾ ಸ್ಟೂಡೆಂಟ್? ದಿಸ್ ಇಸ್ ಯೋರ್ ಎಂಟೈರ್. ಅಗೇನ್ ನಿಮ್ಗೆ ಒಂದು ಗ್ರಾಫ್ ತೋರಿಸ್ಬಿಟ್ಟು, ಗ್ರಾಫ್ ಹಾಕಿದ್ನ ಹಾಕಿ ನೋಡಿ ಗ್ರಾಫ್. ಸೊ ಇದು ನಿಮ್ ಎಲ್ಲ ದಿಸ್ ಸ್ಲೀಪ್ ಎವ್ರಿಥಿಂಗ್ ಇಸ್ ರೆಗ್ಯುಲೇಟೆಡ್ ಬೈ ಮೆಲಟೋನಿನ್ ಎಲ್ಲ ರೆಗ್ಯುಲೇಷನ್ ಮಾಡುತ್ತೆ ನಿಮ್ ಬಾಡಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮೆಲಟೋನಿನ್ ಸ್ಟಾರ್ಟ್ ಆಗುತ್ತೆ ಈವ್ನಿಂಗ್ ಅನ್ನಷ್ಟರಲ್ಲಿ. ಯಾಕೆ? ನಿಮ್ಗೆ ನಿದ್ದೆ ಬರೋ ಸ್ಟಾರ್ಟ್ ಆಗುತ್ತೆ. ಆ ನಿದ್ದೆ ಬರೋದೇ ಈ ಮೆಲಟೋನಿನ್ ಇಂದ. ಸ್ಟೂಡೆಂಟ್ಸ್, ನಿಮ್ದು ಈಗ ಮಿಡ್ ನೈಟ್ ಅಲ್ಲಿ ಮೆಲಟೋನಿನ್ ಜಾಸ್ತಿ ಇರುತ್ತೆ, ಇಲ್ಲಿ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಮೆಲಟೋನಿನ್. ನೀವು ಕೇಳಿರ್ಬೇಕು, ಮೆಲಟೋನಿನ್ ಎಷ್ಟೊಂದು ಜನ ನಿದ್ದೆ ಬರಲ್ಲ ರಾತ್ರಿ ಹೊತ್ತು, ಅವ್ರು ಸ್ಲೀಪಿಂಗ್ ಪಿಲ್ಸ್ ತಗೋತಾರೆ ಗೊತ್ತಾ, ಸ್ಲೀಪಿಂಗ್ ಪಿಲ್ಸ್, ಅದ್ರಲ್ಲಿ ಇದೇ ಇರೋದು. ಸೊ ಅಗೇನ್ ದಿಸ್ ನೈಟ್ ಸ್ಟಡೀಸ್ ನಾಟ್ ಫಾರ್ ಎವ್ರಿ ಒನ್. ಎಲ್ಲರೂ ಇದು ಮಾಡಕ್ಕಾಗಲ್ಲ, ನಿಜ ಅಂತೀನಿ, ಎಲ್ಲರೂ ಮಾಡಕ್ಕಾಗಲ್ಲ. ಎವ್ರಿ ಒನ್ ಇಸ್ ಡಿಫ್ರೆಂಟ್. ಸೊ ನಿಮ್ ಬಾಡಿಯಲ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಮೆಲಟೋನಿನ್ ಯಾವ ತರ ಪ್ರೊಡ್ಯೂಸ್ ಆಗ್ತಿದೆ, ಯಾವ ಟೈಮ್ ಪ್ರೊಡ್ಯೂಸ್ ಆಗ್ತಿದೆ, ನೀವು ಕಂಟ್ರೋಲ್ ಮಾಡ್ಬೋದಾ ಅಂತ. ಸ್ಟೂಡೆಂಟ್ಸ್, ಅದಕ್ಕೆ ನಿಮ್ಗೆ ಒಂದು ಸೈಂಟಿಫಿಕ್ ಟೆಸ್ಟ್ ಇದೆ ಸ್ಟೂಡೆಂಟ್ಸ್. ನಿಮ್ಮೆಲ್ಲರಿಗೂ ಒಂದು ಸೈಂಟಿಫಿಕ್ ಟೆಸ್ಟ್ ಇದೆ. ಏನು? ಸೊ ನೀವು ಚೆಕ್ ಮಾಡಬೇಕು, ಇಫ್ ಯು ಆರ್ ಎ ನೈಟ್ ಔಲ್ ಆರ್ ಇಫ್ ಯು ಆರ್ ಅರ್ಲಿ ಬರ್ಡ್. ಡಿಪೆಂಡಿಂಗ್ ಆನ್ ದಿಸ್ ಯು ಆರ್ ಸಪೋಸ್ ಟು ಸ್ಟಡಿ. ಇಟ್ ಇಸ್ ನಾಟ್ ಜಸ್ಟ್ ಲೇಸಿನೆಸ್ ಅಲ್ಲ, ಇದು ಆಕ್ಚುಲಿ ಸೈಂಟಿಫಿಕ್ ಆಗಿರೋದು. ಏನು? ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಒಂದು ಕ್ವಿಸ್ ಕೊಟ್ಟಿದ್ದೀನಿ ನಿಮ್ಗೆ. ಏನು? ಇಲ್ಲಿ ಮಾತ್ರ 10 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್. ಇಲ್ಲಿ ಮಾತ್ರ 10 ಕ್ವಶನ್ಸ್ ಇದೆ. ಈ 10 ಕ್ವಶನ್ಸ್ ನೀವು ಸಾಲ್ವ್ ಮಾಡಿ ನೋಡಿ. ಅದಾದ್ಮೇಲೆ ರೂಲ್ಸ್ ಕೊಟ್ಟಿದ್ದೀನಿ ನೋಡಿ, ರಿಸಲ್ಟ್ ಹೆಂಗ್ ಕಂಡಿಡಿಯೋದು ನಿಮ್ಗೆ. ಇದನ್ನ ನೀವು ಫಾಲೋ ಮಾಡಿದ್ರೆ ಸ್ಟೂಡೆಂಟ್ಸ್, ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ, ನೀವು ಆಕ್ಚುಲಿ ನೈಟ್ ಸ್ಟಡಿ ಮಾಡಕ್ ಬೆಲ್ಟ್ ಆಗಿದ್ದೀರಾ, ಇಲ್ಲ ಅಂದ್ರೆ ನೀವು ಡೇ ಟೈಮ್ ಸ್ಟಡಿ ಮಾಡ್ಬೇಕಾಗ್ತದೆ. ಪ್ಲೀಸ್ ಇದನ್ನ ಎಲ್ಲರೂ ಕೂಡ ಇವತ್ತೇ ಅಟೆಂಪ್ಟ್ ಮಾಡಿ. ಅಟೆಂಪ್ಟ್ ಮಾಡಿದ್ಮೇಲೆ ಸರ್
ನೀವು ಹೇಳಿ ಸ್ಟೂಡೆಂಟ್ಸ್, ಆರ್ ಯು ನೈಟ್ ಅವಲ್ ಆರ್ ಯು ಅರ್ಲಿ ಬರ್ಡ್? ಕಮೆಂಟ್ ಎಲ್ಲ ಮರಿಬೇಡಿ ಸ್ಟೂಡೆಂಟ್ಸ್. ಇಫ್ ಯು ಆರ್ ಅರ್ಲಿ ಬರ್ಡ್, ಸರ್ ನಂಗೆ ಡೇ ಟೈಮ್ ಯಾವ ತರ ಸ್ಟಡಿ ಮಾಡಬೇಕು ಅದಕ್ಕೂ ವಿಡಿಯೋ ಬೇಕಂದ್ರೆ ಹೇಳಿ ಸ್ಟೂಡೆಂಟ್ಸ್. ಇಫ್ ಯು ಆರ್ ಅರ್ಲಿ ಬರ್ಡ್, ನೀವ್ ಯಾವ ತರ ಓದ್ಬೇಕು, ಬೆಳಗ್ಗೆ ಎದ್ದಾಗ ಏನ್ ಮಾಡ್ಬೇಕು, ಅದಕ್ಕೂ ಒಂದು ಸೈಂಟಿಫಿಕ್ ಆಗಿ ನಾನು ವಿಡಿಯೋ ಮಾಡ್ಕೊಡ್ತೀನಿ ನಿಮಗೆ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೊ ಮಚ್. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾತ್ರ ಮರಿಬೇಡಿ ಸ್ಟೂಡೆಂಟ್ಸ್, ಮರೆಯೋದು. ಚಾನಲ್ ಸೂಪರ್ ಆಗಿದೆ, ಸಬ್ಸ್ಕ್ರೈಬ್ ನೀವು ಮಾಡೇ ಮಾಡ್ತೀರಾ. ಬೈ ಸ್ಟೂಡೆಂಟ್ಸ್.